ಬಣ್ಣ ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಈಗ ನೋಡಿ, ಇದೇ ಕಳ್ಳೆ. ಇದನ್ನ ಕಡಿಯೋನೀಗ. ಯಾರ್ಯಾರು ಕಳ್ಳೆ ನೋಡಿಲ್ಲ, ಕಳ್ಳೆ ನೋಡ್ರಿ ಹೆಂಗಿದೆ ಕಳ್ಳೆ. ಕಳ್ಳೆ ಕಡ್ದಾಗಿದೆ ನೋಡ್ಬೋದು ಗಾಯ್ಸ್ ಯಾವ ರೀತಿಯಾಗಿದೆ ಕಳ್ಳೆ. ಸಿಕ್ಕಾಪಟ್ಟೆ ವೇಟ್ ಇದೆ ಮಾತ್ರ. ಇದು ಒಂಥರ ಕಳ್ಳೆ ನೋಡಿ ಗಾಯ್ಸ್, ಸೇಮ್ ಅದೇ ಕಳ್ಳೆ ಬಟ್ ಚೇಂಜ್ ಇದೆ. ಸ್ಮಾಲ್ ಸೈಜ್ ಕಳ್ಳೆವು, ಇನ್ನೂ ಬೆಳಿಬೇಕು, ಇನ್ನೂ ಬೆಳಿತವೆ ಇರ್ಬೋದು ಯಾವ ರೀತಿಯಾಗಿ ಕಳ್ಳೆ ಇದೆ ಅಂತ. ಇದು ಸ್ಮಾಲ್, ಇನ್ನೂ ಬೆಳೆಯುತ್ತೆ, ಇದು ಹೈಟ್ ಆಗುತ್ತೆ. ವಾವ್, ಹೊಡೆಯೋಣ ಬನ್ನಿ. ವಾವ್, ನೋಡಿ ಗಾಯ್ಸ್, ಇದೊಂದು ತರ್ಕಳ್ಳೆ. ಇದನ್ನ ಕೈಯಾಗೆ ಸಿಂಪಲಾಗಿ ಮುರಿಬೋದು. ಸಿಕ್ಕಾಪಟ್ಟೆ ಲೆಂತಿದೆ ಮಾತ್ರ. ಟೋಟಲ್ 4 ಕಳ್ಳೆ ಸಿಕ್ಕಿದೆ. 4 ಕಳ್ಳೆ ಈಟಲ್ಲ, 4 ಕಳ್ಳೆ ಸಿಕ್ಕಿದೆ ಸಾಕು. ಇಷ್ಟು ಇದನ್ನ ಅಮ್ಮ ರೆಡಿ ಮಾಡ್ತಾರೆ, ನೋಡೋಣ ಈಗ. ಸೊ ಗಾಯ್ಸ್, ಟೋಟಲಾಗಿ 4 ಕಳ್ಳೆನ ಕಡ್ದಿದ್ದೀನಿ. ಈಗ ಅಮ್ಮ ಅದನ್ನ ರೆಡಿ ಮಾಡ್ತಾರೆ. ಯಾವ ರೀತಿಯಾಗಿ ರೆಡಿ ಮಾಡ್ಬೇಕಂತ ತೋರಿಸ್ತಾರೆ ನಿಮಗೆ. ಅದನ್ನ ನೋಡಿ ಕಲ್ಕಳಿ. ಯಾರು ಕಳ್ಳೆ ತಿಂದಿದ್ರೆ ಕಮೆಂಟ್ ಮಾಡಿ. ಕಳ್ಳೆ ಬಿಡಿಸ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡಿರಿ. ಹಲೋ ಯೂಟ್ಯೂಬ್ ಚಾನಲ್ ನಿತೇಶ್ ಬಿ. ಕೊಳ್ಳೆ ಎಸ್ತಾ ಇದ್ದೀವಿ. ಈ ರೀತಿ ಹೆಚ್ಚಬೇಕು. ಆಲ್ಮೋಸ್ಟ್ ಎಲ್ಲ ಕಳ್ಳೆ ಹೆಚ್ಚಾಗಿದೆ. ಇದರಿಂದ ಏನು ರೆಸಿಪಿ ಮಾಡೋದಂತ ನೆಕ್ಸ್ಟ್ ಕೇಳಿ ನೋಡೋಣ ಏನು ಮಾಡ್ತಾರೆ. ಈ ಥರ ಗಂಟು ತೆಗಿತಾ ಹೋಗ್ಬೇಕು. ಎಲ್ಲ ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಹೆಚ್ಚಿದ್ದಾರೆ ಅಂತ. ನೈಸ್ ನೋಡ್ಬೋದು. ಇದನ್ನ ಕೊಚ್ಚಾಗಿದಲ್ಲ, ಇದನ್ನ 2 ದಿನ ನೆನೆಸಕ್ಕೆ ಇಡಬೇಕು. ಯಾಕಂದರೆ ಇದರಲ್ಲಿರುವಂಥ ಕೈ ಅಂಶ ಹೋಗುತ್ತೆ ಅಂತ ಒಂದೇ ಕಾರಣಕ್ಕೆ. ಒಂದೇ ಸರಿ ಇನ್ನು ತಿನ್ನಕ್ಕೆ ಬರಲ್ಲ. ಈಗ ಒಂದು ಪಾತ್ರೆಗೆ ಕಳ್ಳೆಯನ್ನು ಹಾಕ್ತಿದ್ದಾರೆ ಅಮ್ಮ. ನೋಡೋಣ ಈಗ ಏನು ಮಾಡ್ತಾರೆ ಮುಂದೆ ಅಂತ. ಕಳ್ಳೆ ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಳ್ಳೆ ಬಂದಿದೆ ಅಂದರೆ ನೋಡ್ಬೋದು ಗಾಯ್ಸ್, ಸಕ್ಕದ ಬಂದಿದೆ ಮಾತ್ರ. ನೀರು ಹಾಕ್ತಿದ್ರೆ ಗಾಯ್ಸ್, ನೀರು ಹಚ್ಚಬೇಕಿದೆ. ನೆನೆಸ್ತಾರೆ ಅಷ್ಟು ನೀಟಾಗಿ ತೊಳೆಬೇಕು. ಅದಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನೆನೆಸೋಕ್ಕೆ. 7 ಸುತ್ತು ತೊಳಿಬೇಕು. 7 ಸುತ್ತು ಕ್ಲೀನಾಗಿ ತೊಳೆದು ಆಮೇಲೆ ಅಕ್ಕಿ ನೀರಲ್ಲಿ ನೆನೆ ಹಾಕ್ಬೇಕು. ಅದನ್ನು ನೆನೆಸ್ಬೇಕು. 7 ಬಾರಿ ತೊಳಿಬೇಕಿದ್ನ, ಬಟ್ ಇದು 2ನೇ ಬಾರಿ ತೊಳಿಬೇಕಂತಿದ್ನ.
ಯಾರು ಹೆಂಗೆ ಮಾಡ್ತಾರೆ? ಕಳ್ಳೆನ 7 ಬಾರಿ ತೊಳೆದಾಗಿದೆ. ಇದಕ್ಕೆ ಅಕ್ಕಿ ತೊಳೆದ ನೀರನ್ನು ಹಾಕ್ತಾರೆ. ಹಾಕು. ಯಾಕೆ ಅಕ್ಕಿ ತೊಳೆದ ನೀರು ಹಾಕ್ಬೇಕು? ರುಚಿ ಬರೋಕ್ಕೆ. ರುಚಿ ಬರಕ್ಕೆ. ಅದರಲ್ಲಿರುವಂಥ ಕೊಯ್ಯ ಅಂಶ ಸಂಪೂರ್ಣವಾಗಿ ಹೋಗಿ ಕಳ್ಳೆ ರುಚಿ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅಕ್ಕಿ ಒಕ್ಕಚ್ಚನ್ನು ಹಾಕ್ತಾರೆ ಗಾಯ್ಸ್. ಓಕೆ, 2-3 ದಿನ ಆಗೈತಿ. ಕಳ್ಳೆನ ನೆನೆಸಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ನಾವು ಇದರಿಂದ ಈಗ ಬೋಂಡ ಮಾಡಿ ತೋರಿಸ್ತೀವಿ ಹೆಂಗೆ ಮಾಡೋದು ಅಂತ. ಇದನ್ನ ಅಮ್ಮ ಹೇಳ್ತಾರೆ ಹೆಂಗೆ ಮಾಡ್ಬೇಕನ್ನೋದು. ಇದನ್ನು ತೊಳಿತಿದ್ರೆ ಕಳ್ಳೆನ ನೋಡ್ಬೋದು. ತೊಳಿತೈತಿ ಹುಳಿ ಧನಿಯಾ ಪುಡಿ, ಈಗ ಖಾರ ಪುಡಿ, ಅರಿಶಿಣ, ಅರಿಶಿನ ಪುಡಿ, ತಕ್ಕಷ್ಟು ಉಪ್ಪು, ಕಡಲೆ ಹಾಕೋಣ ಈಗ ಬೋಂಡ ಮಾಡೋಕ್ಕೆ. ಎಷ್ಟು ಬೇಕಷ್ಟು ಹಾಕಬೇಕು, ಜಾಸ್ತಿನೂ ಹಾಕ್ಬಾರ್ದು. ಕರಿಬೇವು ಸೊಪ್ಪು ಮಿಶ್ರಣ ಮಾಡ್ಕೋಬೇಕು. ಈಗ ಕಲಿಸ್ತಿದ್ದಾರೆ ಸೇಮ್ ಟೈಪು ಯಾವ ರೀತಿಯಾಗಿ ಬೋಂಡ ಮಾಡ್ತಾರೆ ಆ ಟೈಪಲ್ಲಿ ಕಲಿಸ್ಕೋಬೇಕು. ಈಗ ಅಮ್ಮ ಕಲಿಸ್ತಿದ್ದಾರೆ ನೋಡ್ಬೋದು ನೀವು. ಯಾವ ರೀತಿಯಾಗಿ ಕಲಿಸ್ಕೋಬೇಕಂತ ನೋಡ್ರಿ. ಫಸ್ಟು ಚೆನ್ನಾಗಿ ಬರ್ಬೇಕಂದ್ರೆ ಕಲಿಸೋದ್ರಾಗಿರೋದು ಮೇನು. ನೋಡ್ಬೋದು ಯಾವ ರೀತಿಯಾಗಿ ಕಲಿಸ್ತಿದಾರ ಅಂತ. ಬೋಂಡ ಗರಿ ಗರಿಯಾಗಿ ಬರೋಕ್ಕೆ ಅಕ್ಕಿ ಹಿಟ್ಟು ಹಾಕ್ತಿದ್ದಾರೆ ನೋಡ್ಬೋದು. ಮಿಶ್ರಣ ಮಾಡ್ತಿದ್ದಾರೆ ಗೈಸ್. ಈಗ ಕಲಸಾಗಿದೆ ಹಿಟ್ಟನ್ನ. ಬೋಂಡಕ್ಕೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಬೋಂಡ ರೆಡಿ ಹಾಕವು. ಬೋಂಡ ಬಿಡ್ತಾ ಇದ್ದೀವಿ. ನೋಡ್ಬೋದು ಗಾಯ್ಸ್, ಈಗ ಬೋಂಡ ಬಿಡ್ತಿದ್ದಾರೆ. ಕಳಲೆ ಬೋಂಡ ಮಳೆಗಾಲದ ಸ್ಪೆಷಲ್ ಅಂತ ಇದನ್ನ ಕರಿಬೋದು. ಬಟ್ ಇವಾಗ ಮಳೆಗಾಲನೇ ಇಲ್ಲ. ಯಾವ ರೀತಿಯಾಗಿ ಬಿಡ್ತಿದ್ದಾರೆ ನೋಡ್ಬೋದು. ಅರ್ಧ ಗಂಟೆ ನೆನೆಸಿಡ್ಬೇಕು ಇದನ್ನ ಹಿಟ್ಟನ್ನ. ಬೋಂಡ ಕಳಲೆ ಬೋಂಡ ರೆಡಿ ಆಗ್ತಾಯಿದೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಬೋಂಡ ಬರ್ತಾಯಿದೆ ಅಂತ. ಸೊ ಗಾಯ್ಸ್ ನೋಡ್ಬೋದು ಯಾವ ರೀತಿಯಾಗಿ ಬೋಂಡ ರೆಡಿ ಆಗ್ತಾಯಿದೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಚೆನ್ನಾಗಿರುತ್ತೆ. ಬೋಂಡ ರೆಡಿಯಾಗಿದೆ. ಯಾವ ರೀತಿಯಾಗಿದೆ ಅಂತ ನೋಡ್ಬೋದು. ಕಡಲೆ ಬೋಂಡ ಕಳಲೆ ಸಾರು ಮಾಡ್ಲತ್ತಿ. ಫೈನಲ್ ಆಗಿ ಕಡಲೆ ಬೋಂಡ ರೆಡಿಯಾಗಿದೆ. ಯಾವ ರೀತಿಯಾಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ನೀವು ಒಂದ್ಸರಿ ಟ್ರೈ ಮಾಡಿ. ಗಾಯ್ಸ್ ಕಡಲೆ ಬೋಂಡ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ.